ಎಲ್ಲರಿಗೂ ಶುಭ ಸಂಜೆ. ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ನಾವು ಈ ಕಾರ್ಯಕ್ರಮ ಪ್ರಾರಂಭಿಸೋಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿಯವರಿಗೂ ಪ್ರತ್ಯೇಕ ವಂದನೆಗಳು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ. ಎಸ್ ಮಾಸ್ಟರ್ಸ್, ಇವತ್ತು ಧ್ಯಾನ ಆದಮೇಲೆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತಿನ ಜ್ಞಾನ, ಈ ಪುಸ್ತಕ ಹೆಸರು ಇಂಗ್ಲಿಷಲ್ಲಿ ಯು ಫಾರ್ ಎವರ್, ತೆಲುಗಲ್ಲಿ ಮರಣಂ ಲೇನಿ ಮೇರು, ಕನ್ನಡದಲ್ಲಿ ನೀವೇ ಶಾಶ್ವತ, ಮರಣವಿಲ್ಲದೆ ನಾವು ನೀವು ವಾಟ್ ಎವರ್ ಏನು ಅನ್ಕೋಬಹುದು. ಅದೊಂದು ಇನ್ನೊಂದು ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ ಮರಣವಿಲ್ಲ ಅಂತ. ಯು ಫಾರ್ ಎವರ್ ಅಂದ್ರೆ ಏನು? ನಮಗೆ ಮರಣವಿಲ್ಲ, ಆತ್ಮಕ್ಕೆ ಮರಣವಿಲ್ವಲ್ಲ. ನೀವೇ ಶಾಶ್ವತ ಅನ್ನೋದು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಮರಣ ಇಲ್ಲೇ ಇಲ್ಲ, ನೋ ಡೆತ್. ಆ ರೀತಿಯಲ್ಲಿ ಈ ಪುಸ್ತಕ ಇದೆ. ಈ ಪುಸ್ತಕ 1979 ಅಲ್ಲಿ ನಮ್ಮ ಪತ್ರಿಜಿ ಸರ್ ಓದಿರೋದು ಈ ಬುಕ್ಕು, ಯು ಫಾರ್ ಎವರ್. ಇದು ಬರೆದಿರೋದು ಲೋಬ್ಸಾಮ್ ರಾಂಪ, ಟಿಬೆಟಿಯನ್ ಮಾಂಕ್, ಟಿಬೆಟ್ ಸಂಬಂಧಿತ ಒಂದು ಸನ್ಯಾಸಿ. ಅವ್ರು ಬರೆದಿರುವಂಥ ಈ ಬುಕ್ಕು, ಅವರು 14 ಪುಸ್ತಕಗಳು ಬರೆದಿದ್ದಾರೆ. ಒಂದಲ್ಲ, ಒಂದೆರಡಲ್ಲ, 14 ಪುಸ್ತಕಗಳು ಬರೆದಿದ್ದಾರೆ. 14 ಪುಸ್ತಕಗಳು ಲಭ್ಯವಾಗುತ್ತೆ. ನೀವು ಇಂಗ್ಲೀಷು ಬರೋರು ಖಂಡಿತ ಓದಲೇಬೇಕು, ಓದಿ. ಸಮಯ ಇದೆ, ಸಮಯವನ್ನು ಉಪಯೋಗಿಸ್ಕೊಳ್ಳಿ. ನಿಜವಾಗಿ ಹೇಳ್ತಾ ಇದ್ದೀನಿ, ಸ್ವಾಧ್ಯಾಯ ಮಾಡುವಂಥ ವ್ಯಕ್ತಿಗಳಿಗೆ ಸಮಯ ಸಾಕಾಗೋದಿಲ್ಲ. ಸೊ ನಿಮಗೆ ಯಾವ ಥರ ಅನ್ನಿಸ್ತದೆ ಗೊತ್ತಿಲ್ಲ, ನನಗಂತೂ ಖಂಡಿತ ಸಮಯ 24 ಗಂಟೆ ಸಾಕಾಗಲ್ಲ, 100%. ನೀವು ಓದ್ತಾ ಇದ್ರೆ ಪುಸ್ತಕಗಳಾಗಲಿ ಜ್ಞಾನ ತಿಳ್ಕೊಳ್ಳೋದಾಗಲಿ ನಿಮಗೆ ಸಮಯ ಸಾಕಾಗೋದಿಲ್ಲ. ಬಟ್ ನಿಮ್ಗೆ ಯಾವ ಥರ ಟೈಮ್ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಾ, ಆ ಟೈಮ್ ನಿಮಗೆ ಯಾವ ಥರ ಉಪಯೋಗ ಆಗುತ್ತೆ ನನಗೆ ಐಡಿಯಾ ಇಲ್ಲ. ಓಕೆ, ಖಂಡಿತ ಸ್ವಾಧ್ಯಾಯ, ಸಜನ ಸಾಂಗತ್ಯ, ಧ್ಯಾನ ಮಾಡುವಂಥ ಪ್ರತಿ ಮಾಸ್ಟರ್ಗೂ ಸಮಯ ಇಷ್ಟೇನಾ, ಇನ್ನು ಸ್ವಲ್ಪ ಹೆಚ್ಚಾಗಿದೆ ಚೆನ್ನಾಗಿರ್ತಲ್ಲ. ಇದೇನು ಇಷ್ಟು ಕಮ್ಮಿ ಸಮಯ, ಈ ಸಮಯ ಏನು ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆ, ನಿಂತ್ಕೊಂತಾನೆ ಇಲ್ಲ ಸಮಯ ಅಂತ ಅನಿಸ್ತಾ ಇರ್ತದೆ. ಅಷ್ಟು ಜ್ಞಾನ ನಿಧಿ ಇದೆ, ಜ್ಞಾನ ಭಂಡಾರ. ಈ ವಿಶ್ವ ಎಲ್ಲ ಥರ ಜ್ಞಾನದಿಂದ ಆವರಿಸಿದೆ ಅಂತ ಇರ್ಬೋದು. ಇದನ್ನು ತಿಳ್ಕೊಂಡೋದು, ಸ್ವಾಧ್ಯಾಯ ಮಾಡೋದು, ಅರ್ಥ ಮಾಡ್ಕೊಂಡೋದು, ಅರ್ಥ ಮಾಡಿಸೋದು, ಕಲಿಸ್ಕೊಡೋದು, ಇಷ್ಟೇ ನಮ್ಮ ಕೆಲಸ. ಯಾಕಂದರೆ ನಾವು ಜ್ಞಾನ ಜೀವಿಗಳು, ಜ್ಞಾನ ಪಿಪಾಸಿಗಳು. ನಾವೇನೋ ಜಂತು ಅಲ್ಲ, ಒಂದು ವೃಕ್ಷ ಅಲ್ಲ. ನಾವು ಸಸ್ಯಗಳು, ಜಂತುಗಳಾದರೆ ನಮಗೇನು ಕೆಲಸ ಇಲ್ಲ, ತಿನ್ನೋದು, ಮಲ್ಕೊಂಡೋದು, ಮತ್ತು ಮಕ್ಕಳನ್ನ ಕನೋದು, ಇಷ್ಟೇ ನಮ್ಮ ಕೆಲಸ. ಏನು? ತಿನ್ನೋದು, ಓಡಾಡೋದು, ಮತ್ತು ಎದ್ದೋದು, ನಿದ್ದೆ ಮಾಡೋದು, ಮಕ್ಕಳನ್ನು ಅದು ಇದು ಮರಗಳನ್ನ ಕನೋದು, ಹೋಗ್ತಾ ಇರೋದು, ಇಷ್ಟೇ. ಅದೆಲ್ಲ ನಮ್ಮ ಕೆಲಸ. ನಮಗೆ ಏನಿದೆ, ನಮ್ಮ ಒಳಗಡೆ ಆತ್ಮಚೈತನ್ಯ ಇದೆ. ಆತ್ಮಚೈತನ್ಯ ಒಂಥರ ಹರಿತಾ ಇದೆ. ಸೊ ಅದು ಉನ್ನತ ಮಟ್ಟದಲ್ಲಿದೆ ಆತ್ಮಚೈತನ್ಯ. ಇಟ್ಸ್ ಇನ್ ದಿ ಹೈಯೆಸ್ಟ್ ಫಾರ್ಮ್, ಕಾನ್ಸಿಯಸ್ನೆಸ್ ಇನ್ ದ ಹೈಯೆಸ್ಟ್ ಫಾರ್ಮ್. ಪ್ರತಿಯೊಂದು ಜೀವಿಯಲ್ಲಿ ಕಾನ್ಸಿಯಸ್ನೆಸ್ ಇದೆ, ಅದು ಬೇರೆ ವಿಷಯ. ಪ್ರತಿಯೊಂದು ಜೀವಿಯಲ್ಲಿ ಒಂದು ಚೈತನ್ಯ, ಒಂದು ಅರಿವಿದೆ. ಅರಿವಿಲ್ಲದೆ ಯಾವ ಜೀವಿ ಇಲ್ಲ. ಅದೇ ಇವತ್ತಿನ ಸಬ್ಜೆಕ್ಟ್. ಈ ಸಬ್ಜೆಕ್ಟು ಈ ಪುಸ್ತಕದಲ್ಲಿ ಏನಾಗಿದೆ, ಒಂದು 30 ಚಾಪ್ಟರ್ಸ್ ಇದೆ. 30 ಹೇಳ್ಬೇಕಂದ್ರೆ ಅಧ್ಯಾಯಗಳಿದೆ. ಅದರಲ್ಲಿ ಮೊದಲನೇ ಅಧ್ಯಾಯ ನಾವು ತಗೊಂಡಿದ್ರೆ, ಅಲ್ಲಿಂದ ಶುರು ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಅರ್ಥ ಮಾಡಿಸ್ಕೊಂತ ಪ್ರಯತ್ನ ಮಾಡ್ಬೋದು. ಆದರೆ ಈಗಾಗಲೇ ಯಾರಾದರೂ ಓದಿದ್ರೆ ಇದು ಪದೇ ಓದಬೇಕು. ಒಂದೇ ಸರಿ ಓದಿದ್ರೆ ಅರ್ಥ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ.
ಇದರಲ್ಲಿ ಎಷ್ಟು ಅರ್ಥ ಆಗ್ತದೆ ಅಂದರೆ, ನೀವು ಎಷ್ಟು ಆಳವಾದ ರೀತಿಯಲ್ಲಿ ಹೋಗ್ತಿರೋ ಒಂದು ಸಬ್ಜೆಕ್ಟ್, ಅವ್ರು ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫನ್ನು ಒಂದು ಅರ್ಧ ಗಂಟೆ ಮಾತಾಡ್ಬೋದು. ಆ ರೀತಿ ಸಬ್ಜೆಕ್ಟ್ ಇದು ಹೇಳ್ಬೇಕಾದ್ರೆ. ಅದೇ ನಾನು ಅನ್ಕೋತಾ ಇದ್ದೆ, ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೇ ಒಂದು ಎರಡು ಮೂರು ಗಂಟೆ ಆಗ್ತದೆ ಇದು. ನೋಡ್ತಾ ಇದ್ರೆ ಸುಮ್ಮನೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೋದರೆ ಅಷ್ಟು ಆಳವಾದ ಸಬ್ಜೆಕ್ಟು ಅರ್ಥ ಆಗೋದಿಲ್ಲ ಅಂತ ನನಗೂ ಭಾವನೆ ಇತ್ತು. ಅದಕ್ಕೋಸ್ಕರ ಎನಿವೆ ಶುರು ಮಾಡೋಣ. ಸೊ ಮೊದಲನೇ ಚಾಪ್ಟರ್ ಬಂದು ಪ್ರಾಣಶಕ್ತಿ ಬಗ್ಗೆ. ಪ್ರಾಣಶಕ್ತಿ ಏನು ಅದನ್ನು ಅರ್ಥ ಮಾಡಿಕೊಂಡೆ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಪೂರ್ವಪರ ಅದಕ್ಕೆ ಸಂಬಂಧಿತ ಸ್ವಲ್ಪ ಬ್ಯಾಕ್ಗ್ರೌಂಡು ಅರ್ಥ ಮಾಡಿಕೊಂಡು ಆಮೇಲೆ ಪ್ರಾಣಶಕ್ತಿ ಅಂದರೆ ಎಲ್ಲಿರ್ತದೆ, ಯಾವ ರೀತಿಯಲ್ಲಿರ್ತದೆ, ಎಲ್ಲೆಲ್ಲಿರ್ತದೆ, ವಿಧ ವಿಧ ರೂಪದಲ್ಲಿ ನಮ್ಮ ಈ ವಿಶ್ವದಲ್ಲಿ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಡೀಪಾಗಿ ಅವ್ರು ಹೇಳಿದ್ದಾರೆ. ಅದನ್ನು ಫಸ್ಟ್ ಒಂದು ಫಿಸಿಕ್ಸ್ ಅಂದರೆ ಭೌತಿಕ ಶಾಸ್ತ್ರ ಹೇಳ್ತಾ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಸಿದ್ದಾರೆ. ಓಕೆ, ಈಗ ಈ ಪೂರ್ಣಾತ್ಮ, ಪರಮಾತ್ಮ, ಇದು ಪೂರ್ಣ ಚೈತನ್ಯ, ಸೊ ಇವೆಲ್ಲ ಅರ್ಥ ಮಾಡೋಕ್ಕೂ ಮುಂಚೆ ಅವರು ಏನು ಹೇಳ್ತಾರೆ ಅಂದರೆ, ಲೋಪ್ಸಾಮ್ ರಾಂಪ ಅವರು ಮೊದಲನೇದಾಗಿ ಮಾನವ ಚೈತನ್ಯ ಅನ್ನೋದು ಮಾನವ ಚೈತನ್ಯ ಅನ್ನೋದು ಇಬ್ರಿಗೂ ಒಂದೇ ಅಂತ. ಒಂಥರ ಸ್ತ್ರೀ ಮತ್ತು ಪುರುಷ ಇಬ್ರಿಗೂ ಒಂದೇ ಅಲ್ವಾ, ಸ್ತ್ರೀ ಬೇರೆ ಪುರುಷ ಬೇರೆ ಅಂತಲ್ಲ. ಅಲ್ಲೇನಾಗತ್ತಂದ್ರೆ, ಇನ್ನೊಂದು ನಾನು ಇದಕ್ಕೆ ಮುಂಚೆ ಒಂದು ಕ್ಲಾಸಲ್ಲಿ ಹೇಳಿದೆ, ಆ್ಯಕ್ಚುಲಿ ಸ್ತ್ರೀ ಹೇಗಿರ್ತಾರೆ ಅಂದರೆ, ಒಂಥರ ಮಹಿಳೆ ಬಗ್ಗೆ ಮಾತಾಡಿದರೆ ಅವರು ಈ ಆಧ್ಯಾತ್ಮಿಕ ಕಡೆ, ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅವರ ಚೈತನ್ಯ, ಅವರ ಸ್ಥಿತಿ ಯಾವಾಗಲೂ ಉನ್ನತವಾಗಿರುತ್ತೆ. ಅದು ನಾವು ಗಮನಿಸ್ಬೋದು, ಈ ವೇದಿಕದಲ್ಲೇ ಗಮನಿಸ್ಬೋದು, ಇನ್ನು ಎಲ್ಲ ಕಡೆ ಗಮನಿಸ್ಬೋದು. ಪೂರ್ಣ ಚೈತನ್ಯದಿಂದ ಒಂದು ಮಹಿಳಾ ಅವರು ಕಲಿತಾ ಇದ್ದಾರೆ, ಮತ್ತು ಅವರ ಪ್ರಯಾಣವನ್ನು ಸಾಗಿಸ್ತಾ ಇದ್ದಾರೆ, ಮತ್ತು ಅದನ್ನು ಜಾಸ್ತಿ ಕಲಿಸ್ಕೊತಾ ಇದ್ದಾರೆ. ಮಹಿಳಾ ಚೈತನ್ಯ ಜಾಸ್ತಿ ಇದೆ ಆಧ್ಯಾತ್ಮಿಕದಲ್ಲಿ, ಇನ್ನೂ ಹೆಚ್ಚಾಗಿರುತ್ತೆ ಯಾವಾಗಲೂ. ಯಾಕೆ ಹೆಚ್ಚಾಗಿರುತ್ತೆ ಅಂದರೆ, ನಾವು ಅದು ಅರ್ಥ ಮಾಡ್ಕೋಬೋದು ಈಸಿಯಾಗಿ. ಯಾಕಂದರೆ ಒಂದು ಮಹಿಳಾ ಒಂದು 9 ತಿಂಗಳು ಆ ಒಂದು ಸಣ್ಣ ಆ ಪ್ರಾಣಿಯನ್ನು ಸಾಕ್ತದೆ ಅಂತಂದರೆ ಅವರ ಗರ್ಭದಲ್ಲಿ ಸಾಕ್ತಾ ಇರ್ತದೆ ಅಲ್ವಾ. 9 ತಿಂಗಳು ಸಾಕ್ತಾ ಇದೆ ಅಂದರೆ ಇನ್ನೊಂದು ಜೀವಿ ಒಳಗಡೆ ಬಂದಿದೆ ಅಂದರೆ ನೀವು ವಿಶೇಷವಾಗಿ ಅಲ್ಲಿ ಗುರುತಿಸ್ಬೇಕು. ಅಂದರೆ ಒಂದು ನಿಸರ್ಗಕ್ಕೆ ಹತ್ರ ಇರೋದು ಯಾರಂದರೆ ಮಹಿಳೆನೇ. ಈಗ ಒಂದು ಪುರುಷ ಏನು ಮಾಡ್ತಾನೆ, ಅಂದರೆ ಒಂಥರ ಹುಟ್ಟಿದಿಂದ ಸಾಯೋವರೆಗೂ ಹುಡ್ತಾನೆ, ಬೆಳೀತಾ ಇರ್ತಾನೆ. ಆ ರೀತಿಯಲ್ಲಿ ಅವನ ವ್ಯವಹಾರ ಹೆಂಗಿರ್ತದೆ ಅಂದರೆ, ಇನ್ನೊಂದು ಜೀವಿಗೆ ಅವರು ಪ್ರಾಣ ಕೊಡುವಂಥದ್ದಾಗಲಿ, ಇನ್ನೊಂದು ಜೀವನ ಪೋಷಣೆ ಮಾಡೋದಂಥ ಆ ಅವಶ್ಯಕತೆ ಆಗಲಿ, ಆ ಅವಕಾಶ ಆಗಲಿ ಅವ್ರಿಗಿಲ್ಲ. ಖಂಡಿತವಾಗಿ ಏನಾಗುತ್ತೆ ಗೊತ್ತಾ, ಅಂದರೆ ನಿಸರ್ಗಕ್ಕೆ ತುಂಬ ಹತ್ರ ಇರೋದು ಸ್ತ್ರೀನೇ. ಅರ್ಥ ಆಯ್ತಾ? ಒಂದು ನಿಸರ್ಗಕ್ಕೆ ತುಂಬ ಹತ್ರ ಇರೋದು. ಅದಕ್ಕೆ ಅವ್ರು ಏನಾಗ್ತದೆ ಅಂದರೆ, ಈ ಆಧ್ಯಾತ್ಮಿಕ ವಿಷಯ ಬರುವಾಗ, ಆಧ್ಯಾತ್ಮಿಕ ಮಾರ್ಗ ಅನ್ನುವಾಗ ಸ್ತ್ರೀ ಅತಿ ವೇಗವಂತವಾಗಿ ಅದರಲ್ಲಿ ಪರಿಣಿತಿ ಹೊಂದದೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವರು ಆಲ್ರೆಡಿ ನಿಸರ್ಗ ಜೊತೆಗಿದ್ದಾರೆ. ಇದಿಲ್ಲ ಅಂದರೆ ಒಂದು ಸಣ್ಣ ಪ್ರಾಣಿಗೆ 9 ತಿಂಗಳು ಪೋಷಣೆ ಕೊಡ್ತಾರಂದರೆ, ಪೋಷಣೆ ಕೊಟ್ಟು ಅದಾದಮೇಲೆ ಆ ಮಗುವ ಜನ ಕೊಡೋದಾಗಲಿ, ಜನ ಕೊಟ್ಟಿದ ಮೇಲೆ ಎಷ್ಟೋ ಪ್ರೀತಿಯಾಗಿ ಕಾಪಾಡೋದಾಗಲಿ, ಇವೆಲ್ಲ ಒಂದು ಪುರುಷನು ಮಾಡ್ತಾ ಇಲ್ವಲ್ಲ. ಪುರುಷನಿಗೆ ಇದೆಲ್ಲ ಬಾಧ್ಯತೆ ಇಲ್ಲ. ಇಷ್ಟು ಕನೆಕ್ಟಿವಿಟಿ, ಒಂಥರ ಹೇಳ್ಬೇಕಂದ್ರೆ ಇನ್ನೊಂದು ಜೀವಿ ಮೇಲೆ ಪ್ರೇಮ ಆಗಲಿ, ಇನ್ನೊಂದು ಜೀವಿ ನೋಡ್ಕೊಳ್ಳೋದಾಗಲಿ, ಇಷ್ಟು ಸಾಧ್ಯವಾಗತ್ತಾ ಪುರುಷನಿಗೆ? ಏನೋ ಬಾಧ್ಯತೆ ಪ್ರಕಾರ ಸಂಪಾದನೆ ಮಾಡಬೇಕು, ದುಡ್ಡು ಕೊಡಬೇಕು, ಒಂದು ಕುಟುಂಬವನ್ನು ಪೋಷಣೆ ಮಾಡಬೇಕು, ಇಷ್ಟೇ ಗೊತ್ತು, ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಆದರೆ ಒಂದು ಜೀವಿಯನ್ನು ಕರುಣ, ಪ್ರೇಮ ಇದೆಲ್ಲ ತೋರಿಸಿ ಅದನ್ನು ಬೆಳೆಸುವಂಥ ವಿಧಾನದಲ್ಲಿ ಸ್ತ್ರೀ ಯಾವಾಗಲೂ ಮುಂದಿರುತ್ತೆ. ಅದಕ್ಕೆ ಸ್ತ್ರೀ ಚೈತನ್ಯ ಯಾವಾಗಲೂ ಹೆಚ್ಚಾಗಿರುತ್ತೆ. ಮಹಿಳಾ ಚೈತನ್ಯ ಅಂದರೆ ಒಂಥರ ಆಂತರಿಕ ಚೈತನ್ಯ, ಆತ್ಮ ಚೈತನ್ಯ ಯಾವಾಗಲೂ ಉನ್ನತ ಮಟ್ಟದಲ್ಲೇ ಇರ್ತದೆ ಅಂತ ನೀವು ನೆನ್ಪಿಟ್ಕೊಂಡು. ಆದರೆ ಒಂದು ಡೌಟ್ ಬರ್ಬೋದು, ಯಾಕೆ ಪುರುಷ ಯೋಗಿಗಳು ಜಾಸ್ತಿ ಇದ್ದಾರೆ, ಮಹಿಳಾ ಯೋಗಿಗಳು ಕಡಿಮೆ ಇದ್ದಾರೆ ಅಂತ ನಮಗೆ ಡೌಟ್ ಬರ್ಬೋದು. ಆದರೆ ಇಲ್ಲಿ ಏನಾಗತ್ತಂದರೆ,
ಪುರುಷ ಯೋಗಿಗಳೇ ಜಾಸ್ತಿ ಪ್ರಾಚುರ್ಯಕ್ಕೆ ಬಂದಿದ್ದಾರೆ. ಮಹಿಳಾ ಯೋಗಿಯಲ್ಲಿ ಇಲ್ಲ ಅಂತ ಏನಿಲ್ಲ, ಯಾವಾಗಲೂ ಇರ್ತಾರೆ ಅವರು. ಆಯ್ತಾ, ಯಾವಾಗಲೂ ಇರ್ತಾರೆ. ಸೊ ಖಂಡಿತ ಅವರು ಅವರ ಅವರು ಅಂದರೆ ಬಾಹ್ಯಕ್ಕೆ ಬಂದಿಲ್ಲ ಅಂದ್ರೂ ಖಂಡಿತ ಅವರು ಈಗಲೂ ಇದ್ದಾರೆ, ಇಂದಿನ ಕಾಲದಲ್ಲಿ ಇದ್ದಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ಮಹಿಳಾ ಮಹಿಳಾ ಯೋಗಿಗಳಂತಂದರೆ, ಒಂದು ಮಹಿಳಾ ಬೇಗ ಆತ್ಮ ಪ್ರಕಾಶವನ್ನು, ಇಲ್ಲಾಂದರೆ ನಾವು ದಿವ್ಯ ಪ್ರಕಾಶ ಅಂತ ಹೇಳ್ತೀವಿ, ಇಲ್ಲಾಂದರೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ, ಬೇಗ ಹೊಂದಬಹುದು ಅನ್ನೋದು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಅಂದರೆ ಪುರುಷರಿಗಿಂತ ಒಂದು ಸ್ತ್ರೀ, ಒಂದು ಮಹಿಳಾ ಬೇಗ ಆತ್ಮ ಸಾಕ್ಷಾತ್ಕಾರ ಆ ಸ್ಥಿತಿಯನ್ನು ಹೊಂದಬಹುದು, ಅರ್ಥ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿ ಏನೇ ಅಂದರೆ ಏನು ನೋಡಿದ್ರು, ಒಟ್ಟಾರ ನೋಡಿದರೆ ಇಡೀ ಈ ಸೃಷ್ಟಿಯಲ್ಲಿ ಇರೋದು ಒಂದೇ ಒಂದು, ಅದೇ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡಕ್ಕೆ ಹೋದರೆ ಖಂಡಿತ, ಸೊ ಈ ಪ್ರಾಣಶಕ್ತಿ ಎಲ್ಲಿದೆ, ಏನಿದೆ ಅಂತ ಅರ್ಥ ಮಾಡ್ಕೊಂಡೋಗಿ ಹೋದರೆ ಪ್ರತಿ ಜೀವಿಯಲ್ಲಿದೆ. ಈಗ ಪ್ರಾಣಶಕ್ತಿ ಬಗ್ಗೆ ನಾವು ಅರ್ಥ ಮಾಡ್ಕೊತಾ ಇದ್ದೀವಿ. ಈಗ ನಮ್ಮಲ್ಲಿದೆ, ನಮ್ಮ ಸುತ್ತಮುತ್ತ ಎಲ್ಲ ಜೀವಿಗಳಲ್ಲಿದೆ, ಈ ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವಲ್ಲಿದೆ. ನಿರ್ಜೀವ ಅಂತ ಅನ್ಕೊಳ್ಳೋದು ಅದರಲ್ಲಿ ಇದೆ. ಅರ್ಥ ಆಯ್ತಾ? ಸೊ ಒಂದು ರಾಯಿ, ಒಂದು ಸಸ್ಯ, ಒಂದು ಖನಿಜ, ಪ್ರತಿಯೊಂದು ಅಂದರೆ ಖನಿಜ ಸಾಮ್ರಾಜ್ಯ ಆಗಲಿ, ವೃಕ್ಷ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯ, ಪಕ್ಷಿ ಸಾಮ್ರಾಜ್ಯ, ಮೀನಿನ ನೀರು ಸಾಮ್ರಾಜ್ಯ, ಮಾನವನ ಸಾಮ್ರಾಜ್ಯ, ಎಲ್ಲದರಲ್ಲಿ ಹರಿತಾ ಇರೋದು ಪ್ರಾಣಶಕ್ತಿ. ಅದರಲ್ಲಿ ಏನು ಸಂಶಯ ಇಲ್ಲ. ಸೊ ಇದು ಯಾವ ರೀತಿಯಲ್ಲಿ ಇರ್ತದೆ ಅಂದರೆ, ಸೊ ಈ ಒಂದು ಜೀವಿ ಯಾವುದಾದ್ರು ನಶಿಸ್ತಾ ಇದೆ ಅಂದರೆ, ಉದಾಹರಣೆಗೆ ಒಂದು ಜೀವಿ ಸಾವಾಯಿತು ಅಂತ ಇಟ್ಕೊಳ್ಳಿ. ಅದು ಯಾವುದೇ ಜೀವಿ ಇರಲಿ, ಮಾನವನ ಜೊತೆಗೆ ಮಾನವನ ಸೇರಿಸ್ಕೊಂಡು ಇನ್ನೂ ಯಾವುದೇ ಜೀವಿ ಇರಲಿ, ಸಾವು ಅನುಭವಿಸಿದಂದ್ರೆ ಅದು ಶಿಥಿಲವಾಗತ್ತೆ ದೇಹ, ಅಲ್ವಾ? ದೇಹ ದೇಹ ಶಿಥಿಲವಾಗಕ್ಕೆ, ದೇಹ ಶಿಥಿಲವಾಗ್ತಾ ಇರ್ತದೆ. ಶಿಥಿಲ ಆಗೋದಕ್ಕೆ ಕಾರಣ ಬ್ಯಾಕ್ಟೀರಿಯಾ. ಅದು ಶಿಥಿಲವಾಗುವಾಗ ನಾವು ಅನ್ಕೊಂತೀವಿ ಅದು ಮಾಯ ಆಗ್ತದೆ ಅಂತ ಅನ್ಕೊಂತೀವಿ. ಆದರೆ ಅದು ಆ ಪರ್ಟಿಕ್ಯುಲರ್ ದೇಹ ಶಿಥಿಲವಾಗ್ತಾ ಇರುವಾಗ ಅದು ಇನ್ನೊಂದು ಜೀವಿಗೆ ಪ್ರಾಣ ಕೊಡ್ತಾ ಇರ್ತದೆ. ಅಂದರೆ ಸೂಕ್ಷ್ಮ ಜೀವಿಗಳು ಹೇಳ್ಬೇಕಾದ್ರೆ. ಆದ್ದರಿಂದ ಸೂಕ್ಷ್ಮ ಜೀವಿಗಳು ಉತ್ಪನ್ನ ಆಗಿ ಸೂಕ್ಷ್ಮ ಜೀವಿಗಳು ಮತ್ತೆ ಅಂದರೆ ಸೃಷ್ಟಿಯಾಗ್ತವೆ ಅಲ್ಲಿ. ಆಯ್ತಾ? ಆ ರೀತಿಯಲ್ಲಿ ನೋಡಿದರೆ ಯಾವುದೇ ಯಾವುದೇ ಒಂದು ಜೀವಿ ತಗೊಂಡಿದ್ರೆ ಶಿಥಿಲವಾಗುವಂಥ ಅದರಲ್ಲಿ ಸಹ ಪ್ರಾಣಶಕ್ತಿ ಯಾವಾಗಲೂ ಇರ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಏನೋ ಒಂದು ಜೀವಿ ಸಾವಾಗಿದೆ ಅಂದರೆ ಅದರಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಆ ರೀತಿಯಲ್ಲಿ ಸೊ ಇಡೀ ಸೃಷ್ಟಿಯಲ್ಲಿ ಈ ಅಚಲ ಜಡ ಅದರ ಕದಲಿಕೆ ಇಲ್ಲ ಅಂತ ಅಂದ್ರೂ ಖಂಡಿತ ಅದರಲ್ಲಿ ಏನಾಗತ್ತಂದ್ರೆ ಯಾವಾಗಲೂ ಅದರಲ್ಲಿ ಪ್ರಾಣಶಕ್ತಿ ಹರಿತಾ ಇರ್ತದೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಜಡ ಆಗಲಿ, ಅಚರ ಆಗಲಿ, ಒಂದು ಖನಿಜ, ಒಂದು ಕಲ್ಲಾಗಲಿ, ಅದರ ಒಳಗಡೆ ಸಹ ಎಷ್ಟೋ ಭ್ರಮಣ ಅಂದರೆ ಒಂಥರ ಒಳಗಡೆ ಒಂದು ಕದಲಿಕೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಕದಲಿಕೆ ಅನ್ನುವಾಗ ಖಂಡಿತ ನಮಗೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ವಿಜ್ಞಾನ ಶಾಸ್ತ್ರದಲ್ಲಿ, ಭೌತಿಕ ಶಾಸ್ತ್ರದಲ್ಲಿ ನಮಗೆಲ್ಲ ಗೊತ್ತು ಅಲ್ವಾ? ಭೌತಿಕ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಸ್ವಲ್ಪ ಇಲ್ಲಿರುವಂಥ ಭೌತಿಕ ಶಾಸ್ತ್ರ ಓದಿರುವಂಥವ್ರಿಗೆ ನಿಮ್ಗೆ ಅರ್ಥ ಆಗತ್ತೆ. ಯಾವುದೇ ಈ ಒಂದು ಪದಾರ್ಥ ತಗೊಂಡ್ರೆ ಪದಾರ್ಥ ಒಳಗಡೆ ಹೋಗ್ತಾ ಇರುವಾಗ ನಮಗೆ ಸಿಗುವಂಥ ಏನು ಸಿಗ್ತದೆ ಅಂತಂದರೆ, ಪದಾರ್ಥ ಒಳಗಡೆ ಅಣುಗಳು, ಪರಮಾಣು ಒಳಗಡೆ ಒಂದು ಮಧ್ಯದಲ್ಲಿರುವಂಥ ಕೇಂದ್ರದಲ್ಲಿ ಅದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ನ್ಯೂಕ್ಲಿಯಸ್ ಅಂದರೆ ಕೇಂದ್ರ. ಅಂದರೆ ಈ ಪದಾರ್ಥ ಹೇಗೆ ನಿರ್ಮಿತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಪದಾರ್ಥ ಒಂದು ಜಡ ಅನ್ಕೊಂಡಿದ್ರು ನಮಗೆ ನೋಡೋಕ್ಕೆ ಒಂಥರ ಜಡ ಅಂದರೆ ಅಚರ, ನೋಡಿದರೆ ಘನ ಪದಾರ್ಥ. ಆದರೆ ಒಳಗಡೆ ಹೋದರೆ ನೋಡಿ ಅಲ್ಲಿ ಭ್ರಮಣ ಇದೆ. ಭ್ರಮಣ ಅಂದರೆ ರೊಟೇಷನ್, ತಿರುಗ್ತಾ ಇದೆ ಒಳಗಡೆ. ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಅರ್ಥ ಆಯ್ತಾ? ಸೊ ನಮಗೆಲ್ಲ ಏನು ಅರ್ಥ ಆಗತ್ತೆ, ಇಲ್ಲಿ ಯಾವುದೋ ಒಂದು ಪದಾರ್ಥ ನೋಡಿದರೆ, ಒಂದು ಬುಕ್ ನೋಡಿದರೆ, ಒಂದು ಟೇಬಲ್ ನೋಡಿದರೆ, ಒಂದು ಚೇರ್ ನೋಡಿದರೆ, ಉದಾಹರಣೆಗೆ ಒಂದು ವಿಗ್ರಹ ನೋಡಿದರೆ, ಒಂದು ಮನುಷ್ಯ ನೋಡಿದರೆ ನಮ್ಗೆ ಒಂದೇ ಅರ್ಥ ಆಗೋದು, ಏನಿಲ್ಲ, ಏನು ಚಲನ ಇಲ್ಲ ಅಂತ ಅನಿಸ್ತದೆ ಅಷ್ಟೇ. ಆದರೆ ಇಫ್ ಯು ಗೋ ಇನ್ಸೈಡ್, ನೀವು ಒಳಗಡೆ ಪ್ರಯಾಣ ಮಾಡಿ, ನಿಮ್ಗೆ ಅರ್ಥ ಆಗತ್ತೆ. ಅವಾಗ ಕರೆಕ್ಟಾಗಿ ಅರ್ಥ ಆಗತ್ತೆ. ಆ ಒಳಗಡೆ ಹೋಗುವಾಗ ಏನಾಗುತ್ತೆ ಗೊತ್ತಾ, ಆ ಪದಾರ್ಥ ಒಳಗಡೆ ಹೋಗ್ತಾ ಇರುವಾಗ ಸಣ್ಣ ಪರಿಣಾಮದಲ್ಲಿ ಅಂದರೆ ಕಟ್ ಮಾಡ್ತಾ ಆ ರೀತಿಯಲ್ಲಿ ಸ್ವಲ್ಪ ಒಳಗಡೆ ಹೋಗುವಾಗ, ಪ್ರಯಾಣ ಮಾಡುವಾಗ ಅಲ್ಲಿ ನಿಮಗೆ ಸಿಗೋದು ಒಂಥರ
ಅಣುಗಳು, ಆ ಅಣು ಒಳಗಡೆ ಪರಮಾಣುಗಳು, ಪರಮಾಣು ಒಳಗಡೆ ಒಂಥರ ಸೆಂಟ್ರಲ್ಲಿ, ಆ ಪರಮಾಣು ಒಳಗಡೆ ಸೆಂಟ್ರಲ್ ನೋಡಿದ್ರೆ ಒಂಥರ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಅಂತ ಕರಿತೀವಿ, ಕೇಂದ್ರ ಅಂತ ಕರಿತೀವಿ. ಅದ್ರ ಒಳಗಡೆ ಪ್ರೋಟಾನ್ ನ್ಯೂಟ್ರಾನ್ ಇರ್ತದೆ. ಓಕೆ. ಸೊ ಈ ಪ್ರೋಟಾನ್ ನ್ಯೂಟ್ರಾನ್ ಸುತ್ತು ಕಕ್ಷೆಗಳಿರ್ತದೆ, ಒಂಥರ ಆರ್ಬಿಟ್ಸ್ ಅಂತ ಹೇಳ್ತೀವಿ ನಾವು. ಆ ಸುತ್ತು ಅದರಲ್ಲಿ ತಿರುಗ್ತಾ ಇರೋಂಥ ಎಲೆಕ್ಟ್ರಾನ್ಸ್ ಕಾಣಿಸ್ತದೆ. ಅರ್ಥ ಆಯ್ತಾ? ಇವೆಲ್ಲ ಕಣ್ಣಿಗೆ ಕಾಣಿಸಲ್ಲ, ಈ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆದರೆ ಏನು ಮಾಡಬೇಕಂದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅದೆಲ್ಲ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಆಯ್ತಾ? ಇಷ್ಟೆಲ್ಲ ಒಳಗಡೆ ನಡೀತಾ ಇದೆ. ಅರ್ಥ ಆಯ್ತು? ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಅದು ಯಾವ ರೂಪದಲ್ಲಿ ಇರ್ತದೆ ಅಂತಂದ್ರೆ, ಈಗ ಉದಾಹರಣೆಗೆ ನಮ್ಮ ಸೂರ್ಯ ಕುಟುಂಬ ತಗೊಳ್ಳಿ. ಅಂದರೆ ಸೂರ್ಯನ ಒಂದು ಫ್ಯಾಮಿಲಿ, ಒಂದು ಕುಟುಂಬ ತಗೊಂಡ್ರೆ, ಸೂರ್ಯನ ಸುತ್ತು ಎಷ್ಟೋ ಗ್ರಹಗಳು, ನವಗ್ರಹಗಳು ತಿರುಗ್ತಾ ಇದೆ ಅಲ್ವಾ? ಸೂರ್ಯನ ಮಧ್ಯದಲ್ಲಿ ಇರ್ತಾನೆ, ಸುತ್ತು ನವಗ್ರಹಗಳು ತಿರುಗ್ತಾ ಇರ್ತದೆ. ಹೇಳ್ಬೇಕಂದ್ರೆ ಒಂದು ಕ್ರಮಬದ್ಧವಾಗಿ ಒಂದೊಂದು ಗ್ರಹ, ಒಂದೊಂದು ಪ್ಲಾನೆಟ್ ಅದರ ಕಕ್ಷದಲ್ಲಿ ತಿರುಗ್ತಾ ಇರ್ತದೆ. ಯಾವುದೇ ಇನ್ನೊಂದಕ್ಕೂ ಟಚ್ ಆಗೋದಿಲ್ಲ. ಆ ರೀತಿಯಲ್ಲಿ ಒಂದು ಕ್ರಮಬದ್ಧವಾಗಿ ತಿರುಗ್ತಾ ಇರ್ತದೆ. ಅದಕ್ಕೆ ಈ ವಿಶ್ವದಲ್ಲಿ ಯಾವುದೇ ಒಂಥರ ಏನು ಏರುಪೇರು ಆಗಲ್ಲ. ಆರಾಮಾಗಿ ಒಂದು ಡಿಸಿಪ್ಲೈನ್ ಆಗಿ ನಡೀತಾ ಇರ್ತದೆ ವಿಶ್ವ, ಈ ಭೌತಿಕ ವಿಶ್ವ. ನೀವು ನೋಡ್ಬೋದು. ಅದೇ ಚಿತ್ರವನ್ನು ಒಂದು ಪದಾರ್ಥದ ಒಳಗಡೆನೆ ನೀವು ನೋಡ್ಬೋದು. ಆ ಮಧ್ಯದಲ್ಲಿರುವಂಥ ಕೇಂದ್ರ, ಪದಾರ್ಥದ ಒಳಗಡೆ ಈಗ ಅಣು ಪರಮಾಣು ಮಧ್ಯದಲ್ಲಿರುವಂಥ ಒಂದು ಕೇಂದ್ರ ನೋಡಿದರೆ ಅದು ಸೂರ್ಯ ಅಂತ ಅನ್ಕೊಳ್ಳಿ. ಆ ಸೂರ್ಯನ ಸುತ್ತು ಕಕ್ಷೆ ಒಳಗಡೆ ಎಲೆಕ್ಟ್ರಾನ್ಸ್ ಓಡಾಡ್ತಾ ಇದೆ. ಅರ್ಥ ಆಯ್ತಾ? ಆ ಎಲೆಕ್ಟ್ರಾನ್ಸು ಹೇಗೆ ಓಡಾಡ್ತವೆ ಅಂದರೆ, ಎಲೆಕ್ಟ್ರಾನ್ಸ್ ಓಡಾಡ್ತಾ ಇರ್ತವಲ್ಲ, ಸೊ ಆ ಎಲೆಕ್ಟ್ರಾನ್ಸ್ ಹೇಗೆ ಓಡಾಡ್ತಾ ಇರ್ತೀವೋ, ನಮ್ಮ ಸೂರ್ಯನ ಸುತ್ತು ಇಷ್ಟು ಗ್ರಹಗಳು ಓಡಾಡ್ತವೆ ಅಂತಂದರೆ ಎರಡು ಒಂದೇ. ಒಂಥರ ನಿಮಗೆ ಹೋಲಿಕೆಗೋಸ್ಕರ ಹೇಳ್ತಾ ಇದೆ ಅಷ್ಟೇ. ಜಸ್ಟ್ ಫಾರ್ ಕಂಪ್ಯಾರಿಸನ್ ಐ ಆಮ್ ಟೆಲಿಂಗ್ ಯು. ಓಕೆ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ಒಂದು ಪದಾರ್ಥ ಒಳಗಡೆ ಇಂಥ ರೀತಿಯಲ್ಲಿ ಒಳಗಡೆ ನಡೀತಾ ಇರ್ತದೆ. ಅಂದರೆ ಈ ರೀತಿಯಲ್ಲಿ ನಡೀತಾ ಇರ್ತದೆ. ಉದಾಹರಣೆಗೆ ಈ ವಿಶ್ವ ಎಲ್ಲ ನಿರ್ಮಿತವಾಗಿರೋದು ಒಂದು ಕಾರ್ಬನ್ನಿಂದ ಅಂತ ಹೇಳ್ತಾರೆ. ಕಾರ್ಬನ್ ಅಂತ ಒಂದು ಪದಾರ್ಥ. ನಮಗೆ ಕೆಮಿಸ್ಟ್ರಿಯಲ್ಲಿ ಅನೇಕ ಕೆಮಿಕಲ್ ಎಲಿಮೆಂಟ್ಸ್ ಅಂತ ಬರುತ್ತಲ್ಲ, ಸೊ ಅದರಲ್ಲಿ ಕಾರ್ಬನ್ ಅಂತ ಒಂದು ಎಲಿಮೆಂಟ್. ಇಡೀ ವಿಶ್ವ ನಿರ್ಮಿತ ಆಗಿರೋದು ಆ ಕಾರ್ಬನ್ನಿಂದನೇ. ಅರ್ಥ ಆಯ್ತಾ? ಸೊ ಆ ಕಾರ್ಬನ್, ಆ ಆಟಮ್, ಆ ಕಾರ್ಬನ್, ಆ ಒಂದು ಆ ಪರಮಾಣು ತಗೊಂಡ್ರೆ, ಪರಮಾಣುವಲ್ಲಿ ಸಹ ಇದೇ ರೀತಿಯಲ್ಲಿ ಒಂದು 6 ಎಲೆಕ್ಟ್ರಾನ್ಸ್ ಸೆಂಟರಲ್ಲಿ ಕೇಂದ್ರ ಇರ್ತದೆ. ಆ ಸೆಂಟರ್ ಸುತ್ತು ಆ ಕಕ್ಷದಲ್ಲಿ 6 ಎಲೆಕ್ಟ್ರಾನ್ಸ್ ಓಡಾಡ್ತಾ ಇರ್ತವೆ, ಕಾರ್ಬನ್. ಆದರೆ ಇಡೀ ವಿಶ್ವ ನಿರ್ಮಿತ ಆಗಿರೋದೇ ಕಾರ್ಬನ್ನಿಂದ ಅಂತ ನೀವು ನೆನ್ಪಿಟ್ಕೊಳ್ಳಿ. ಆಯ್ತಾ? ಅದೇ ರೀತಿಯಲ್ಲಿ ಇನ್ನೊಂದು ಎಲಿಮೆಂಟು ನಮ್ಮ ಕೆಮಿಕಲ್ ಎಲಿಮೆಂಟ್ ಟೇಬಲಲ್ಲಿ ತಗೊಂಡ್ರೆ ಯುರೇನಿಯಂ ತಗೊಳ್ಳಿ. ಯುರೇನಿಯಂ ಎಷ್ಟು ಪವರ್ಫುಲ್ ಅಂದರೆ, ಅದಕ್ಕೆ ಅದನ್ನು ಎಲ್ಲಿ ಉಪಯೋಗಿಸ್ತಾರೆ? ನ್ಯೂಕ್ಲಿಯರ್ ಎಕ್ಸ್ಪೋಜರ್ಸ್ಗೆ, ಅಂದರೆ ನ್ಯೂಕ್ಲಿಯರ್ ಬಾಂಬ್ಸ್ ಇದರಲ್ಲಿ ಉಪಯೋಗಿಸ್ತಾ ಇರ್ತಾರೆ ನೋಡಿ. ಅದರಲ್ಲಿ ಸೆಂಟರ್, ಆ ಕೇಂದ್ರ ಇದೆಯಲ್ಲ, ಪರಮಾಣು ಒಳಗಡೆ ಯುರೇನಿಯಂ ಅಂತ ಒಂದು ಪರಮಾಣು ಒಳಗಡೆ ಹೋದರೆ ಆ ಕೇಂದ್ರ ಸುತ್ತು ಈ ಕಕ್ಷೆಗಳಲ್ಲಿ ಓಡಾಡ್ತಾ ಇರೋದು 92 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಸೊ ಎಷ್ಟು ಎಲೆಕ್ಟ್ರಾನ್ಸ್ ಓಡಾಡ್ತವೋ ಅಷ್ಟು ಶಕ್ತಿ ಹೆಚ್ಚಾಗತ್ತೆ. ಇದು ಅರ್ಥ ಮಾಡ್ಕೋಬೇಕು. ನಾವೀಗ ಪಾಯಿಂಟ್ ಬರ್ತಾ ಇದೀವಿ. ಸೊ ಇಲ್ಲೇನಾಗತ್ತಂದ್ರೆ, ಈ ಎಲೆಕ್ಟ್ರಾನ್ಸ್ ಅಂತ ನಾವೇನು ಅನ್ಕೊಂತೀವೋ, ಅರ್ಥ ಆಯ್ತಾ? ಎಲೆಕ್ಟ್ರಾನ್ಸ್ ಓಡಾಡ್ತವಲ್ಲ ಒಂದು ಅಂದರೆ ಆ ಪದಾರ್ಥ ಒಳಗಡೆ, ಆ ಪರಮಾಣು ಒಳಗಡೆ, ಅಣುವು ಪರಮಾಣು ಒಳಗಡೆ ಇವೆಲ್ಲ ನಡೀತಾ ಇರ್ತದೆ. ಅರ್ಥಾಯ್ತಾ? ಸೊ ಈ ಎಲೆಕ್ಟ್ರಾನ್ಸ್ ಎಷ್ಟು ಹೆಚ್ಚಾಗಿ ಓಡಾಡ್ತಾ ಇರ್ತವೋ, ಎಷ್ಟು ಹೆಚ್ಚಾಗಿರುತ್ತೋ ಅಷ್ಟು ಶಕ್ತಿ ಒಳಗಡೆ, ಅಷ್ಟು ಕರೆಂಟ್ ಪಾಸ್ ಆಗ್ತಾ ಇರ್ತದೆ ದೇಹದಲ್ಲಿ. ಅರ್ಥ ಆಯ್ತಾ? ಸೊ ಅದೇ ನಾವು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತೀವಿ ಅಂದರೆ, ಇದನ್ನೇ ಏನಂತ ಕರಿತೀವಿ ಅಂದರೆ ಪ್ರಾಣಶಕ್ತಿ ಅಂತ ಇನ್ನೊಂದು ರೂಪದಲ್ಲಿ ನಾವು ಕರಿತಾ ಇರ್ತೀವಿ. ಸೊ ಅದು ಭೌತಿಕವಾಗಿ ಎಲೆಕ್ಟ್ರಾನ್ಸ್. ಆದರೆ ಶಕ್ತಿ ಪರವಾಗಿ ಏನಂತ ಕಾಣಿಸ್ತದೆ ಅಂದರೆ, ಅದೊಂದು ಪ್ರಾಣಶಕ್ತಿ ಅಂತ ನಾವು ಕರಿತಾ ಇರ್ತೀವಿ. ಆಯ್ತಾ? ಈಗ ನಮ್ಮನ್ನು ನೋಡಿದರೆ, ಇಲ್ಲ ಯಾವುದೇ ಒಂದು ಉದಾಹರಣೆಗೆ ನಮ್ಮನ್ನು ಒಂದು ಜೀವಿ, ಇನ್ನೊಂದು ಜೀವಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ನಾವು ಅಬ್ಸರ್ವ್ ಮಾಡಿದರೆ ಒಂದು ಪದಾರ್ಥ ಒಳಗಡೆ ಈ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಸೂರ್ಯ ಕುಟುಂಬವನ್ನು ಅಬ್ಸರ್ವ್ ಮಾಡಿದರೆ ನಕ್ಷತ್ರಗಳು ಎಲ್ಲೋ ಇರ್ತವೆ ಅಲ್ವಾ? ಸೂರ್ಯನ ಎಲ್ಲೋ ಇರ್ತಾನೆ. ಸೂರ್ಯನ ಸುತ್ತು ನೈಟ್ ಟೈಮ್ ಅವಸರ ಅಬ್ಸರ್ವ್ ಮಾಡಿ, ಈ ನಕ್ಷತ್ರ ಮಂಡಲ ಅಬ್ಸರ್ವ್ ಮಾಡಿದರೆ ಅಲ್ಲೊಂದು ನಕ್ಷತ್ರ, ಇಲ್ಲೊಂದು ನಕ್ಷತ್ರ, ಈ ರೀತಿಯಲ್ಲಿ ಇರ್ತದೆ. ನಾವು ಇಲ್ಲಿಂದ ನೋಡಿದರೆ ಆ ರೀತಿಯಲ್ಲಿ ಕಾಣಿಸ್ತದೆ ಅಷ್ಟೇ ಅಲ್ವಾ? ಅದೇ ಹತ್ರ ಹೋಗಿ ನೋಡಿದರೆ ಅದು ಬೇರೆ ಇರ್ತದೆ. ಅದೇ ಅಲ್ಲಿ ನಡೆಯೋದಂತ ಬೇರೆ. ಒಂದು ನಕ್ಷತ್ರಕ್ಕೆ, ಇಲ್ಲ ಒಂದು ಗ್ರಹಕ್ಕೆ, ಇಲ್ಲ ಗ್ರಹಕ್ಕೆ ಮಧ್ಯದಲ್ಲಿ ಆ ಆ ಸ್ಪೇಸ್ ನೋಡಿದರೆ ನಿಜವಾಗಿ
ಅರ್ಥ ಮಾಡ್ಕೊಂಡ್ರೆ ಆ ಸ್ಪೇಸು ತುಂಬ ದೊಡ್ಡದಿರ್ತದೆ. ಅಂದರೆ ಒಂಥರ ತುಂಬ ಉದ್ದವಾಗಿರ್ತದೆ. ಎಷ್ಟು ಲೆಂತ್ ಅಂದರೆ ನೀವು ಕಿಲೋಮೀಟರ್ ಅಂದರೆ ಒಂಥರ ಲ್ಯಾಕ್ಸ್ ಆಫ್ ಕಿಲೋಮೀಟರ್ಸ್ ಹೇಳ್ತಾ ಇರ್ತಾರೆ. ಕ್ರೋಡ್ಸ್ ಆಫ್ ಕಿಲೋಮೀಟರ್ಸ್, ಕ್ರೋಡ್ಸ್ ಆಫ್ ಅಂದರೆ ಕೋಟ್ಯಾಂತರ ಕಿಲೋಮೀಟರ್ಸ್ ಇರ್ತದೆ. ಇಲ್ಲಿಂದ ನೋಡಿದರೆ ಅದು ಪಕ್ಕ, ಇದು ಪಕ್ಕ ಪಕ್ಕ ಅಲ್ವಾ? ರಾತ್ರಿ ರಾತ್ರಿ ಸಮಯದಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ, ಮೇಲಕ್ಕೆ ನೋಡಿ, ಒಂದು ನಕ್ಷತ್ರ ಅಲ್ಲಿರ್ತದೆ, ಅದು ಪಕ್ಕದಲ್ಲಿ ನೋಡಿರ್ತದೆ. ನೀವು ಮೇಲಕ್ಕೆ ಹೋಗಿ ನೋಡಿ, ಒಂದು ಅಂತರಿಕ್ಷ ವಾಹನ ಹಾಕೊಂಡು ಹೋಗಿ ನೋಡಿ, ಮೇಲಕ್ಕೆ ಹೋಗಿ ನೋಡೋಣ. ನೀವು ಅದು ಸಂಬಂಧನೇ ಇಲ್ಲ, ಅಲ್ಲಿ ಕಾಣಿಸೋದು ಇಲ್ಲಿ ಕಾಣಿಸೋದಕ್ಕೆ ಸಂಬಂಧನೇ ಇಲ್ಲ. ಆಯ್ತಾ? ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರ್ತದೆ ಗೊತ್ತಾ? ಎಷ್ಟು ಕೋಟ್ಯಾಂತರ ಕಿಲೋಮೀಟರ್ಸ್ ಹೋದ್ರೂ ನೀವು ಹೋಗೋಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ. ಅದು ಆ್ಯಕ್ಚುಯಲ್ ಫ್ಯಾಕ್ಟ್. ಅರ್ಥ ಆಯ್ತಾ? ಸೊ ನಮ್ಮಲ್ಲಿ ಸಹ ಏನಾಗುತ್ತೆ ಗೊತ್ತಾ, ನಾವು ಈ ದೇಹ, ಉದಾಹರಣೆಗೆ ಈ ದೇಹವನ್ನು ಇನ್ನೊಂದು ಜೀವಿ ನೋಡ್ತಾ ಇರ್ತದೆ, ದೂರ ದೂರ ನಿಂತ್ಕೊಂಡು ನೋಡಿದೆ ಅಂತ ಇಟ್ಕೊಳ್ಳಿ. ಆ ಜೀವಿಗೆ ನಾವು ಹೇಗೆ ಕಾಣಿಸ್ತೀವಿ ಅಂತಂದರೆ, ನಮ್ಮಲ್ಲಿ ಒಂಥರ ಗ್ರಹಗಳು, ನದಿಗಳು, ಈ ನಕ್ಷತ್ರಗಳು, ಮತ್ತು ಸಸ್ಯಗಳು, ಜಂತುಗಳು ಎಲ್ಲ ಕಾಂಬಿನೇಷನ್ ನಾವು ಕಾಣಿಸ್ತಾ ಇರ್ತೀವಿ ಅದಕ್ಕೂ. ಅರ್ಥ ಆಯ್ತಾ? ಆ ಜೀವಿಗೆ ಓಕೆ, ನಾವು ನೋಡಿದರೆ ಒಂಥರ ಒಂದು ಫಿಸಿಕಲ್ ಬಾಡಿ ಥರ ಘನ ಪದಾರ್ಥ ನಾವು ಅನ್ಕೊಂತೀವಿ. ಆದರೆ ನಮ್ಮ ಒಳಗಡೆ ನಡೀತಾ ಇರೋಂಥದ್ದು ಆ ರೀತಿಯಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಇನ್ನೊಂದು ಜೀವಿಗೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಅರ್ಥ ಏನಂತಂದರೆ, ಸೊ ಖಂಡಿತ ನಾವು ನೋಡ್ಕೊಂಡ್ರೆ ಅದೆಲ್ಲ ಕಾಣಿಸಲ್ಲ. ಬಟ್ ಇನ್ನೊಂದು ಜೀವಿ ಅದರ ಮುಖಾಂತರ, ಅಂದರೆ ಅದರ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ರೆ ಆ ರೀತಿಯಲ್ಲಿ ಕಾಣಿಸ್ತದೆ. ಸೊ ಇದಕ್ಕೆ ಇಲ್ಲೇನಂತಂದರೆ, ಪ್ರತಿಯೊಂದೂ ಇಲ್ಲಿ ಶಕ್ತಿಮಯ. ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಪ್ರತಿಯೊಂದು ಸಹ ಇಲ್ಲಿ ಶಕ್ತಿ. ಆ ಶಕ್ತಿ ಅನ್ನೋದು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಒಂದು 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 ಶಕ್ತಿ ಅನ್ನೋದು ಹೇಗೆ ನಾವು ಅರ್ಥ ಮಾಡ್ಕೋಬೋದಂದರೆ, ಒಂದು ಭೂತ ಅಂತ ಅಂದ್ಕೊಂಡ್ರೆ, ಒಂದು ದೆವ್ಯ ಅನ್ಕೊಂಡ್ರೆ, ಅದು ಯಾವ ರೀತಿಯಲ್ಲಿ ಒಂದು ಮನೆಯಲ್ಲಿ ಉದಾಹರಣೆಗೆ ಒಂದು ಗೋಡೆಯಿಂದ ಇನ್ನೊಂದು ಗೋಡೆ ದಾಟ್ಕೊಂಡು ಆಟೋಮೆಟಿಕ್ ಹೋಗ್ತದೆ. ಅಂದರೆ ಅಲ್ಲಿ ಅದು ಯಾವುದಕ್ಕೂ ಅಡ್ಡ ಆಗಲ್ಲ ನೋಡಿ. ಸೊ ಅಂದರೆ ಅದರ ಸಾಂದ್ರತೆ ತುಂಬ ಕಡಿಮೆ, ನಮ್ಮ ಸಾಂದ್ರತೆ ಹೆಚ್ಚು ಅಲ್ವಾ? ಈಗ ನಾವಿದ್ದೀವಿ, ಒಂದು ಗೋಡನ್ನು ದಾಟ್ಕೊಂಡು ಹೋಗ್ಬೇಕಂದ್ರೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ದೇಹ ಸಾಂದ್ರತೆ ಜಾಸ್ತಿ, ಆ ದೇಹ ಸಾಂದ್ರತೆ ತುಂಬ ಕಡಿಮೆ ಇರ್ತದೆ. ಅಂದರೆ ಒಂಥರ ಆ ಪರಮಾಣುಗಳು ನೋಡಿದರೆ, ಸೊ ಆ ಪರಮಾಣು ಅಣುಗಳು, ಆ ದಿವ್ಯದಲ್ಲಿರುವಂಥ ಪರಮಾಣು ಅಣುಗಳ ಸಾಂದ್ರತೆ ತುಂಬ ಕಡಿಮೆ. ಅದಕ್ಕೆ ಅದರ ಫ್ರೀಕ್ವೆನ್ಸಿ, ಅದರ ಪವನಪುಣ್ಯ ಬೇರೆ. ಅದಕ್ಕೆ ಆ ಶರೀರಕ್ಕೆ, ದಿವ್ಯ ಅಂತ ಒಂದು ಆತ್ಮ ಶರೀರಕ್ಕೆ ಯಾವುದೇ ಅಡ್ಡ ಬರಲ್ಲ. ಸೊ ಅಷ್ಟು ವೇಗವಂತವಾಗಿ ಆಚೆ ಕಡೆ ಹೋಗುತ್ತೆ, ಬರ್ತದೆ ಅಲ್ವಾ? ಸೊ ನಾವು ಆ ರೀತಿಯಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ? ಸೊ ಆ ರೀತಿಯಲ್ಲಿ, ಸೊ ಇಲ್ಲಿ ಏನಾಗತ್ತಂದರೆ, ಪ್ರತಿಯೊಂದು ಸಹ ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ಶಕ್ತಿ ಅನ್ನೋದು ಒಂದು ಅರ್ಥ ಮಾಡಿಕೊಂಡ್ರೆ, ಈ ಪ್ರಾಣಶಕ್ತಿ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಈಗ ನೋಡಿ, ನಮ್ಮ ದೇಹದಲ್ಲಿ ಈ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುವಾಗ ನಮಗೂ ಸಿಗುವಂಥದ್ದೇ ಪ್ರಾಣಶಕ್ತಿ, ಅದೇ ಕರೆಂಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನಮ್ಗೆ ಇನ್ನೊಂದು ಶಕ್ತಿ ಸಿಗತ್ತೆ, ಅದು ವಿಶ್ವಶಕ್ತಿ ಸಿಗ್ತಾ ಇರ್ತದೆ ಅಲ್ವಾ? ನಮ್ಮಲ್ಲಿ ಪ್ರಾಣಶಕ್ತಿ ಹರಿತಾ ಇರ್ತದೆ. ಪ್ರತಿ ಜೀವಕಣಕ್ಕೆ ಪ್ರಾಣಶಕ್ತಿ ಬೇಕೇ ಬೇಕು ಅಲ್ವಾ? ಅದು ವಾಯುವಿಂದ ಪ್ರಾಣಶಕ್ತಿ ನಾವು ತಗೊಂತೀವಿ. ಬಟ್ ಇನ್ನೂ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ ಅಂದರೆ, ಈ ವಿಶ್ವಶಕ್ತಿಯಿಂದ ಪ್ರಾಣಶಕ್ತಿ ಹೊರಗಡೆ ಪ್ರವೇಶ ಆಗ್ತದೆ. ಈ ಎರಡೂ ಶಕ್ತಿಗಳು ನಮಗೆ ಯಾವಾಗಲೂ ನಮ್ಮ ದೇಹದಲ್ಲಿ ಲಭ್ಯವಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ, ಸೊ ಇದು ಪರ್ಟಿಕ್ಯುಲರ್ಲಿ ಏನಂದರೆ, ಪ್ರತಿಯೊಂದು ಈಗ ಅರ್ಥ ಮಾಡ್ಕೊತ ಹೋದರೆ, ಈ ಶಕ್ತಿ ಅನ್ನೋದು ಇಲ್ಲದಂಥ ಪ್ಲೇಸು ಯಾವುದೂ ಇಲ್ಲ ಮಿತ್ರರೇ. ಈ ಶಕ್ತಿ ಇಲ್ಲ ಅಂಥದ್ದು ಯಾವುದೂ ಇಲ್ಲ. ಶಕ್ತಿ ಒಂದೊಂದು ಏನಂದರೆ ನೋಡಿ, ಘನ ಪದಾರ್ಥ ಅನ್ಕೊಂಡಿದ್ರು ಅಲ್ಲಿ ಶಕ್ತಿ ಇದೆ ಅಲ್ವಾ? ಉದಾಹರಣೆಗೆ ನೀರು ಒಂಥರ ದ್ರವ ಪದಾರ್ಥ ಇರ್ತದೆ. ಅಲ್ಲಿ ಅಣುಪರಮಾಣುಗಳು ಹೇಗಿರ್ತವೆ ಅಂತಂದರೆ ದೂರ ದೂರ ಇರ್ತದೆ ಅಷ್ಟೇ. ಈಗ ನಮ್ಮ ನಕ್ಷತ್ರ ಮಂಡಲದಲ್ಲಿ, ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ವಿಧ ವಿಧ ಪ್ಲೇಸಲ್ಲಿ ದೂರ ದೂರ ಆಗಿರ್ತದಲ್ಲ, ಆ ರೀತಿಯಲ್ಲಿ. ಓಕೆ, ಅದೇ ರೀತಿಯಲ್ಲಿ ಈ ದ್ರವ ಪದಾರ್ಥದಲ್ಲಿ ಅಣುಪರಮಾಣುಗಳು ಸ್ವಲ್ಪ ದೂರವಾಗಿರ್ತದೆ, ಅದಕ್ಕೆ ಅದು ಒಂಥರ ದ್ರವ ಪದಾರ್ಥವಾಗಿರ್ತದೆ. ಆಯಿತಾ? ಅದೇ ವಾಯು ನೋಡಿದರೆ, ವಾಯುವಲ್ಲಿ ಇನ್ನೂ ದೂರವಾಗಿ ಒಂದೊಂದು, ಅಂದರೆ ಆ ಒಳಗಡೆ ಆ ಪದಾರ್ಥ ನಿರ್ಮಿತ ಆಗುವಾಗ ಆ ಅಣುಪರಮಾಣುಗಳು ತುಂಬ ದೂರವಾಗಿರ್ತದೆ. ಅದಕ್ಕೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಕಣ್ಣಿಗೆ ನೀವು ಏನು ಕಾಣಿಸೋಕೆ ಚಾನ್ಸೇ ಇಲ್ಲ. ಘನಪದಾರ್ಥ ತಗೊಳ್ಳಿ, ಘನಪದಾರ್ಥ ಒಳಗಡೆ ಹೋದರೆ ನಾವು ನೋಡ್ಬೋದು. ಯಾಕೆ ನೋಡ್ತಾ ಇದ್ವಿ ಅಂತಂದರೆ,
ಅಲ್ಲಿ ಅಣು ಪರಮಾಣುಗಳ ವ್ಯವಸ್ಥೆ ಹೇಗಿರ್ತದೆ ಅಂದರೆ ತುಂಬ ಹತ್ರ ಹತ್ರ ಇರ್ತದೆ, ಸಮೀಪದಲ್ಲಿರ್ತದೆ. ಅದಕ್ಕೆ ಒಂದು ಘನ ಪದಾರ್ಥವಾಗಿ ಅದು ಆ ರೀತಿಯಲ್ಲಿ ನಮಗೆ ಅಂದರೆ ಒಂದು ವ್ಯವಸ್ಥೆ ಆಗಿರ್ತದೆ. ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಆ ಪದಾರ್ಥ ಒಳಗಡೆ ಅದು ನಿರ್ಮಿತವಾಗಿ ಆ ನಿರ್ಮಿತ ವಿಧಾನದಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದಾಗ್ಲಿ, ಕಣ್ಣು ಕಾಣಿಸೋದೇ ಆಗಲಿ ಆಗ್ತಾ ಇರ್ತದೆ. ಆದರೆ ಪ್ರತಿಯೊಂದು ಈ ಭೂಮಿಯಲ್ಲಿ, ಈ ವಿಶ್ವದಲ್ಲಿ ಏನೇ ನಿರ್ಮಿತ ಆಗಿದ್ರೂ ಅದ್ರ ಒಳಗಡೆ ಎಲೆಕ್ಟ್ರಾನ್ಸ್ ಅಂತೂ ತಥ್ಯ, ಎಲೆಕ್ಟ್ರಾನ್ಸ್ ಇದ್ದೇ ಇರ್ತದೆ. ಆ ಎಲೆಕ್ಟ್ರಾನ್ಸ್ ಇಂದ ಬರೋದೇ ಆ ವಿದ್ಯುತ್ ಶಕ್ತಿ ಅಂತ ನಾವು ಕರಿತೀವಿ. ಅದು ಇನ್ನೊಂದು ರೂಪದಲ್ಲಿ ಅಂದರೆ ಒಂಥರ ಆಧ್ಯಾತ್ಮಿಕವಾಗಿ ಇಲ್ಲ ಸೂಕ್ಷ್ಮ ರೂಪದಲ್ಲಿ ಅದನ್ನು ಪ್ರಾಣಶಕ್ತಿ ಅಂತಲೇ ಕರಿಬೇಕಾಗತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅದು ಇಲ್ಲದೆ ಯಾವ ಪದಾರ್ಥ ಇಲ್ಲ. ಅರ್ಥ ಆಯ್ತಾ? ಸೊ ಅಂದರೆ ನಿಮಗೆ ಇದ್ರೆ ಒಂಥರ ಒಂದರಲ್ಲಿ ಹೆಚ್ಚಿರ್ಬೋದು, ಒಂದರಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಆದರೆ ಅದು ಇಲ್ಲದೆ ಯಾವುದೂ ಇಲ್ಲ. ಈ ಭೌತಿಕ ವಿಶ್ವದಲ್ಲಿ, ಪ್ರತ್ಯೇಕವಾಗಿ ಭೌತಿಕ ವಿಶ್ವದಲ್ಲಿ ಎಲೆಕ್ಟ್ರಾನ್ಸು ಅನ್ನೋದು ಏನಿದೆಯೋ ಅದು ಮೂಲಭೂತ ಕಾರಣ ಆ ಪ್ರಾಣಶಕ್ತಿಗೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಈ ಒಳಗಡೆ ಇದೆಯಲ್ಲ, ಹೊರಗಡೆ ಅಂದರೆ ಈ ವಿಶ್ವದಿಂದ ಶಕ್ತಿ, ಅದೇ ನಾವು ಹೇಳ್ತೀವಲ್ಲ ಆ ವಿಶ್ವಶಕ್ತಿ ಅಂತ ಕರಿತೀವಿ ನೋಡಿ, ಅದನ್ನು ಸಹ ಪ್ರತಿ ಜೀವಿಗೆ ಲಭ್ಯವಾಗ್ತಾ ಇರ್ತದೆ. ಪ್ರತಿ ಜೀವಿಗೂ ಅದು ಲಭ್ಯವಾಗುತ್ತೆ, ಅದು ಯಾವಾಗಲೂ ಇರ್ತದೆ. ವಿಶ್ವಶಕ್ತಿ ಎಲ್ಲಿಂದ ಬಂತು ಅಂತ ನಾವು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ, ಆ ವಿಶ್ವಶಕ್ತಿ ಅನ್ನೋದು ಈ ಒಂಥರ ಹೇಳ್ಬೇಕಂದ್ರೆ ಕಾನ್ಶಿಯಸ್ನೆಸ್. ಅಂದ್ರೆ ಕಾನ್ಶಿಯಸ್ನೆಸ್ ಅಂದ್ರೆ ಇಲ್ಲಿ ಒಂದು ಮೂರು ಪದಗಳಿದೆ: ಎನರ್ಜಿ, ಕಾನ್ಶಿಯಸ್ನೆಸ್, ವಿಸ್ಡಮ್ ಅಂತ ನಾವು ಕರಿತೀವಿ ಅಲ್ವಾ. ಎನರ್ಜಿ, ಕಾನ್ಶಿಯಸ್ನೆಸ್, ವಿಸ್ಡಮ್. ಫಸ್ಟ್ ಏನಂದ್ರೆ ಕಾನ್ಶಿಯಸ್ನೆಸ್ ಮುಖ್ಯ. ಕಾನ್ಶಿಯಸ್ನೆಸ್ ಅಂದ್ರೆ ಒಂದು ನಾವು ಹೇಳ್ಕೋಬೇಕಂದ್ರೆ ಒಂಥರ ಪ್ರಜ್ಞಾ ಅಂತ ಕರಿತೀವಿ ಅಲ್ವಾ. ಪ್ರಜ್ಞೆ ಅದು ಏನು ಅಂತಂತಂದ್ರೆ ಅದು ಪರಮಾತ್ಮ ತತ್ವ ಅಲ್ವಾ. ಅದು ಪರಮಾತ್ಮ ತತ್ವ, ಅದು ಪರಮಾತ್ಮ ಅಂತ ನಾವು ಕರಿಬೋದು. ಆ ಪರಮಾತ್ಮದಿಂದ ಆ ಪ್ರಜ್ಞೆ, ಆ ಕಾನ್ಶಿಯಸ್ನೆಸ್ ಅನ್ನೋದು ಅದಕ್ಕೂ ನಿರ್ವಚನ ಇಲ್ಲ ಸ್ನೇಹಿತರೆ. ಒಂಥರ ಅನಂತವಾದ ವಿಷಯ. ಅದು ಯಾವಾಗಲೂ ಶಾಶ್ವತವಾಗಿರುವಂಥ ಆ ಪ್ರಜ್ಞೆ ಅನ್ನೋದು ಶಾಶ್ವತವಾಗಿರುತ್ತೆ. ಆ ಪ್ರಜ್ಞಾನಂ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಆ ಬ್ರಹ್ಮ ಪದಾರ್ಥ ಅದು ಯಾವಾಗಲೂ ಇದೆ. ಎಲ್ಲಿಂದ ಎಲ್ಲಿಂದ ಬಂದಿದೆ, ಯಾವಾಗ ಬಂದಿದೆ ಅನ್ನೋದು ನಾವು ಅದರ ಚರ್ಚೆ ಮಾಡಿದ್ರೂ ಅದಕ್ಕೂ ಅನೇಕ ಅನೇಕ ಕೋನಗಳಲ್ಲಿ ಚರ್ಚೆ ಮಾಡ್ಬೋದು, ಆದರೆ ಪ್ರಯೋಜನ ಇಲ್ಲ. ಆಯ್ತಾ? ಅದು ಏನಂತಂದ್ರೆ ಅದು ಶಾಶ್ವತ ಅಂತ ನಾವು ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಎಲ್ಲ ಇಡೀ ಜಗತ್ತು ಅಲ್ಲಿಂದ ಉತ್ಪನ್ನ ಆಗಿರುವಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನೇ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತೀವಲ್ಲ, ಅದೇ ಬ್ರಹ್ಮ. ಅದು ಆದಿ. ಆದಿ ಅಂದ್ರೆ ಆದಿ ಮೂಲ ಅಂತ ಹೇಳ್ಬೋದು. ಅಲ್ಲಿಂದ ಶಕ್ತಿ ಉತ್ಪನ್ನ ಆಗತ್ತೆ. ಅಲ್ಲಿಂದ ವಿಧ ವಿಧ ಜೀವಿಗಳು, ಇಡೀ ವಿಶ್ವ, ಈ ವಿಶ್ವನೇ ಅಲ್ಲ, ಅನೇಕ ವಿಶ್ವಗಳಿದೆ. ವಿಶ್ವಾಂತರ ಹೇಳ್ಬೇಕಂದ್ರೆ ಮಲ್ಟಿ ಯೂನಿವರ್ಸಿಟಿ ಇದೆ ಈ ಭೂಮಿ ಮೇಲೆ, ಈ ವಿಶ್ವದಲ್ಲಿ, ಈ ಅಂತರಿಕ್ಷದಲ್ಲಿ ನೋಡಿದರೆ ಎಷ್ಟು ಗ್ರಹಗಳು, ಎಷ್ಟು ನಕ್ಷತ್ರಗಳು, ಎಷ್ಟು ಗ್ಯಾಲಾಕ್ಸಿಗಳು, ಎಷ್ಟು, ಮತ್ತೆ ಈ ಯೂನಿವರ್ಸೇ ಅಲ್ಲ, ಇದು ಕಣ್ಣು ಕಾಣಿಸ್ತಾ ಇರೋಂಥ ಯೂನಿವರ್ಸ್ ಇದು. ಅರ್ಥ ಆಯ್ತಾ? ಕಣ್ಣು ಕಾಣಿಸ್ತಾ ಇಲ್ಲಂತ ಯೂನಿವರ್ಸ್ ಇದೆ. ಅದನ್ನು ಗೋಚರ ಅಗೋಚರ ಅಂತ ಹೇಳ್ತೀವಿ ನಾವು ಅಲ್ವಾ. ಅಂದ್ರೆ ವಿಸಿಬಲ್ ಅಂಡ್ ಇನ್ವಿಸಿಬಲ್ ಅಂತ ಹೇಳ್ತೀವಿ ನಾವು. ಈ ಇನ್ವಿಸಿಬಲ್ ಅಲ್ಲಿ ನೋಡಿದ್ರೆ ನಮಗೆ ಏಳು ಪಾತಾಳ ಲೋಕಗಳು, ಅಂದ್ರೆ ಅಧಮ ಲೋಕಗಳು, ಏಳು ಉನ್ನತ ಲೋಕಗಳು ಅಂತ ಹೇಳ್ತೀವಿ ಮತ್ತೆ ನಾವು. ಆಯ್ತಾ? ಅವೆಲ್ಲ ಇನ್ವಿಸಿಬಲ್ ಅಂದ್ರೆ ಅಗೋಚರ, ಅದೃಶ್ಯ ಅಂತ ಹೇಳ್ಬೋದು. ಆದ್ರೆ ಈ ಈ ಭೌತಿಕ ಲೋಕಗಳು, ಕಣ್ಣು ಕಾಣಿಸ್ತಾ ಇರೋಂಥದ್ದು, ಈ ವಿಸಿಬಲ್ ಲೋಕಗಳು ನೋಡಿದ್ರೆ, ದೃಶ್ಯೀಕರಣಗೆ ಹತ್ರ ಇರುವಂಥ ಲೋಕಗಳು ನೋಡಿದ್ರೆ ಅದೂ ಅನಂತವೇ. ಅದು ಯಾರು ಗೊತ್ತಿಲ್ಲ, ಯಾವ ಸೈಂಟಿಸ್ಟ್ ಗೊತ್ತಿಲ್ಲ, ಯಾವ ಶಾಸ್ತ್ರವೇತ್ತ ಗೊತ್ತಿಲ್ಲ. ಆಯ್ತಾ? ಸೊ ಈ ರೀತಿಯಲ್ಲಿ ಇರುವಾಗ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರೆ ಅದೇ ಆ ಪ್ರಜ್ಞಾ. ಅರ್ಥ ಆಯ್ತಾ? ಅದೇ ಆ ಕಾನ್ಶಿಯಸ್ನೆಸ್. ಅದು ಯಾರಪ್ಪ ಅಂತಂದ್ರೆ ಅದೇ ಬ್ರಹ್ಮ, ಪರಬ್ರಹ್ಮ ಅಂತ ಹೇಳ್ತೀವಿ ನಾವು. ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ರೀತಿಯಲ್ಲಿ ಭೌತಿಕವಾದ ಲೋಕಗಳು, ಇನ್ನೊಂದು ರೀತಿಯಲ್ಲಿ ಅಲೌಕಿಕವಾದ ಲೋಕಗಳು, ಇನ್ವಿಸಿಬಲ್ ವರ್ಲ್ಡ್ಸ್ ಏನಂದ್ರೆ ಆತ್ಮಲೋಕಗಳು ಅಂತ ಹೇಳ್ಬೋದು. ಆತ್ಮಲೋಕಗಳಾಗ್ಲಿ, ಭೌತಿಕ ಲೋಕಗಳಾಗ್ಲಿ, ಎಲ್ಲದೂ ಕಾರಣ ಆ ಪ್ರಜ್ಞಾನೆ. ಅಲ್ಲಿಂದ ಉತ್ಪನ್ನ ಆಗಿರೋದು ಶಕ್ತಿ. ಅರ್ಥ ಆಯ್ತಾ? ಸೊ ಆ ಶಕ್ತಿನೇ ನಾವು ವಿಶ್ವಶಕ್ತಿ ಅಂತ ಕರಿಬೇಕಾಗತ್ತೆ. ಆ ಶಕ್ತಿನೇ ವಿಶ್ವಶಕ್ತಿ ಅಂತ ಕರಿಬೇಕಾಗತ್ತೆ. ಇದು ಎಲ್ಲಿಂದ ಬಂದಿದೆ, ಎಲ್ಲಿ ಉತ್ಪನ್ನ ಆಗಿದೆ, ಅದು ನಮ್ಮ ಮೇಧಸ್ಸುಗೆ ಅದು ಖಂಡಿತ ಸಿಕ್ಕೋದಿಲ್ಲ. ಅರ್ಥ ಆಯ್ತಾ? ಅದು ಸಿಕ್ಕಿದೆ ಅಂತ ಯಾರನ್ನ ಭಾವಿಸಿದ್ರೆ ಅದು ಮೂರ್ಖತ್ವ ಅಷ್ಟೇ. ಆದರೂ ಅನುಭವಿಸಬೇಕೇ ಸಾಧ್ಯ. Just you can experience, you can't explain. If you try to explain in the words, it goes wrong.
ಎಕ್ಸ್ಪ್ಲೈನ್ ಮಾಡೋದೇನಿದೆ? ಯಾಕೆ ಎಕ್ಸ್ಪ್ಲೈನ್ ಮಾಡಬೇಕು? ಹೂ ಆರ್ ಯು ಟು ಎಕ್ಸ್ಪ್ಲೈನ್? ನೀವು ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕೆ? ನೀವೇನು ಸೃಷ್ಟಿ ಮಾಡಿದಿರ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ? ನಿಮಗೂ ಅದಕ್ಕೇನು ಸಂಬಂಧ? ಫಸ್ಟ್ ಆಫ್ ಆಲ್ ನೀವು ಅದನ್ನು ಅನುಭವಿಸಬೇಕು, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಷ್ಟುವರೆಗೆ ಸಾಧ್ಯ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ವೇದಾಂತ ಹೇಳೋಕ್ಕೆ ಪ್ರಯತ್ನ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾರೆ. ಆದರೆ ಅದ್ರ ಸುತ್ತು ಒಂದು ಕವನ ಹೇಳ್ಬೋದು ಬೇಕಂದ್ರೆ. ಅದು ಹಿಂಗೆ, ಅದು ಹಂಗೆ, ವರ್ಣನ ಮಾಡ್ಬೋದು. ಬಟ್ ಯು ಕಾಂಟ್ ರಿಯಲಿ ಎಕ್ಸ್ಪ್ಲೈನ್ ದ ಕಂಪ್ಲೀಟ್ ಮೀನಿಂಗ್ ಆಫ್ ಇಟ್. ಅಂದರೆ ಅದು ಏನು, ಹೇಗೆ ಬಂದಿದೆ ಅಂತ ಹೇಳೋಕ್ಕೆ ಪ್ರಯತ್ನನೇ ಮಾಡಬಾರ್ದು. ಮಾಡಿದ್ರೂ ಫೇಲ್ ಆಗತ್ತೆ. ಅರ್ಥ ಆಯ್ತಾ? ಸೊ ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಭೂಮಿ ಅಂದರೆ ಈ ಭೂಮಿ ಅಂತ ತಗೊಂಡ್ರೆ ಇದೇ ಸರಿಯಾಗಿ ಅರ್ಥ ಆಗಿಲ್ಲ ನಮಗೆ. ಈ ಭೂಮಿ ಅಂತ ಅನ್ಕೊಂಡಿದ್ರೆ ನಮ್ಮ ಸುತ್ತಿರುವಂಥ ಎಷ್ಟೋ ವಿಷಯಗಳು, ಇನ್ನು ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿರುವಂಥದ್ದು ನಮ್ಗೆ ಅರ್ಥ ಆಗಿಲ್ಲ ಇಷ್ಟುವರೆಗೂ. ಒಂದು ನಾವು ಈ ದೇಹದಲ್ಲಿ ಇದ್ದೀವಿ, ಈ ದೇಹನೇ ನಮಗೆ ಅರ್ಥ ಆಗಿಲ್ಲ ಇಷ್ಟುವರೆಗೂ. ಆವಾಗ ನಮ್ಗೆ ಎಲ್ಲಿ ಅರ್ಥ ಆಗ್ತದೆ ಈ ಬ್ರಹ್ಮಾಂಡದ ಬಗ್ಗೆ? ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡದ್ದು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡದ್ದು ಒಂದು ಮೂರ್ಖತ್ವ ಅಂತ ಹೇಳ್ಬೋದು ನಾವು. ಆದರೆ ನಾವು ಯಾವಾಗ ಧ್ಯಾನದಲ್ಲಿ ಹೋಗ್ತೀವೋ, ಧ್ಯಾನದಲ್ಲಿ ನಮ್ಮ ಆತ್ಮ ಪ್ರಯಾಣದಲ್ಲಿ ಅನೇಕ ವಿಷಯಗಳು ಅನುಭವಕ್ಕೆ ಬರ್ತದೆ. ಅನುಭವಿಸಬಹುದು ಅಷ್ಟೇ. ಅನುಭವಿಸಿರೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವಾಗತ್ತಾ ಅಂದರೆ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನಾನು ಇವತ್ತಿನ ಸಬ್ಜೆಕ್ಟಲ್ಲಿ ನಾವು ಏನು ಹೇಳಕ್ಕೆ ಪ್ರಯತ್ನ ಮಾಡಿದ್ವಿ ಅಂದರೆ, ಇಲ್ಲಿರೋದು ಒಂದೇ ಒಂದು ವಿಷಯ. ಇಡೀ ಬ್ರಹ್ಮಾಂಡದಲ್ಲಿ ಈ ಇಡೀ ಬ್ರಹ್ಮಾಂಡ ರಚನೆ ಆಗಿರುವಂಥ ರೀತಿಯಲ್ಲಿ ಮೊದಲನೆಯದು ಪ್ರಜ್ಞಾ, ಕಾನ್ಷಿಯಸ್ನೆಸ್. ಅದರಿಂದ ಉತ್ಪನ್ನ ಆಗಿರುವಂಥದ್ದು ಶಕ್ತಿ, ಅದೇ ವಿಶ್ವಶಕ್ತಿ. ಆ ವಿಶ್ವಶಕ್ತಿ ಅನ್ನೋದು ವಿಧ ವಿಧ ರೂಪಗಳಲ್ಲಿ, ಅರ್ಥ ಆಯ್ತಾ? ವಿಧ ವಿಧ ರೂಪಗಳಲ್ಲಿ ಭೌತಿಕ ಲೋಕಗಳು, ಅದೃಶ್ಯ ಲೋಕಗಳು ಎಲ್ಲಾನು ಅದರಿಂದ ಉತ್ಪನ್ನ ಆಗಿ ನಿರ್ಮಿತ ಆಗಿರುವಂಥವೇ ನಾವು ಅನುಭವಿಸ್ತಾ ಇದ್ದೀವಿ. ನಾವು ಈ ಲೋಕದಲ್ಲಿ, ಭೂಲೋಕದಲ್ಲಿ ಇದ್ದೀವಿ. ಅರ್ಥ ಆಯ್ತಾ? ಇದೊಂದು ಭೌತಿಕ ಲೋಕ, ಭೌತಿಕ ಯೂನಿವರ್ಸ್, ಇದು ಭೌತಿಕ ವಿಶ್ವ. ಈ ಭೌತಿಕ ವಿಶ್ವದಲ್ಲಿ ಭೌತಿಕ ಲೋಕನ ಅಂತ ಭೂಮಿಯಲ್ಲಿ ನಾವಿದ್ದೀವಿ ಅಷ್ಟೇ. ನಮ್ಮ ಥರ ಎಷ್ಟೋ ಜೀವಿಗಳು, ಎಷ್ಟೋ ವಿಧ ವಿಧ ತಲಗಳು, ವಿಧ ವಿಧ ಹಂತಗಳಲ್ಲಿ ಇರ್ತಾರೆ ಅಲ್ವಾ? ಅದಕ್ಕೋಸ್ಕರ ಎಲ್ಲದಕ್ಕೂ ಮೂಲ ಕಾರಣ ವಿಶ್ವಶಕ್ತಿನೇ. ಅದೇ ವಿಶ್ವಶಕ್ತಿ ಅನ್ನೋದು ಇಲ್ಲ ಅಂದರೆ ಯಾವುದೂ ಸಾಧ್ಯವಾಗಲ್ಲ ಈ ವಿಶ್ವದಲ್ಲಿ ಆಗಲಿ, ಈ ಬ್ರಹ್ಮಾಂಡದಲ್ಲಿ ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ, ಆ ವಿಶ್ವಶಕ್ತಿ ಅದು ಪ್ರಾಣಶಕ್ತಿ. ಅರ್ಥ ಆಯ್ತಾ? ಆ ವಿಶ್ವಶಕ್ತಿ ಅನ್ನೋದು ಒಂದು ಜೀವಿ ಒಳಗಡೆ ಬಂದರೆ, ಉದಾಹರಣೆಗೆ ನಮ್ಮ ಒಳಗಡೆ ಬಂದರೆ ನಮಗೆ ಅದು ಪ್ರಾಣಶಕ್ತಿ ಅಷ್ಟೇ. ಅದೇ ವಿಶ್ವಶಕ್ತಿ ಒಂದು ಸಸ್ಯದಲ್ಲಿ ಹೋದರೆ, ಆ ಸಸ್ಯ ಅಂದರೆ ಒಂದು ವೃಕ್ಷ, ಅದು ಆ ವೃಕ್ಷಕ್ಕೆ ಅದು ಪ್ರಾಣಶಕ್ತಿ. ಅದೇ ವಿಶ್ವಶಕ್ತಿ ಇನ್ನೊಂದು ಯಾವುದೋ ಜಂತುವಲ್ಲಿ ಇರುವಾಗ, ಆ ಜಂತು ಸಜೀವವಾಗಿರುವಾಗ, ಆ ಜಂತು ಸಜೀವವಾಗಿ ಇದೆ ಅಂದರೆ ಅರ್ಥ ಅಂದರೆ ಆ ವಿಶ್ವಶಕ್ತಿ ಅದರಲ್ಲಿ ಹರಿತಾ ಇದೆ. ಅದು ಸತ್ತೋಗಿದ್ರೂ ಆ ವಿಶ್ವಶಕ್ತಿ ಇರುತ್ತೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಜೀವಿ ಸತ್ತೋಗಿದೆ, ಇನ್ನು ಅಲ್ಲಿ ವಿಶ್ವಶಕ್ತಿ ಮಾಯ ಆಗಿದೆ, ನೋ ಚಾನ್ಸ್. ಸತ್ತೋಗಿದ ಮೇಲೂ, ಸಾವು ಅನುಭವಿಸಿದ ಮೇಲೂ ಆ ಪದಾರ್ಥದಲ್ಲಿ ಸಹ ಆ ಪ್ರಾಣಶಕ್ತಿ ಇರುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಪ್ರತಿ ಕಣದಲ್ಲಿ, ಈ ವಿಶ್ವದಲ್ಲಿರೋದು ಪ್ರತಿ ಕಣದಲ್ಲಿ ಆ ಶಕ್ತಿ ಯಾವಾಗಲೂ ಇರುತ್ತೆ. ಅದೇನಂದ್ರೆ ರೂಪಾಂತರ ಹೊಂದ್ತಾ ಇರ್ತದೆ, ಒಂಥರ ರೂಪ ಚೇಂಜ್ ಮಾಡ್ಕೊತದೆ. ಈಗ ಉದಾಹರಣೆಗೆ ಒಂದು ಜಂತು ಶರೀರ ಶಿಥಿಲವಾಗಿದ್ರೆ ಏನಾಗುತ್ತೆ? ಮಣ್ಣಾಗತ್ತೆ. ಅರ್ಥ ಆಯ್ತಾ? ಸೊ ಒಂದು ಬ್ಯಾಕ್ಟೀರಿಯಾದಿಂದ ಶಿಥಿಲವಾಗಿ ಅದು ಮಣ್ಣಾಗಿ ತಯಾರಾಗತ್ತೆ. ಅಲ್ಲಿ ಆ ಶಕ್ತಿ ಅನ್ನೋದು ಅದು ರೂಪಾಂತರ ಹೊಂದಿರ್ತದೆ, ರೂಪಾಂತರ ಮಾತ್ರ ಆಗಿರ್ತದೆ, ರೂಪ ಚೇಂಜ್ ಆಗಿರ್ತದೆ. ಬಿಟ್ಟರೆ ಆ ಶಕ್ತಿ ಅನ್ನೋದು ಮಾಯ ಆಗೋದು ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಆ ಶಕ್ತಿ ಅನ್ನೋದು ಕರ್ಮರ ಆಗೋದು ಚಾನ್ಸೇ ಇಲ್ಲ. ಈ ರೀತಿಯಲ್ಲಿ ವಿಶ್ವಶಕ್ತಿ ಎಲ್ಲಿ ಇಲ್ಲ ಎಲ್ಲಿ ಅಂದರೆ, ಈ ವಿಶ್ವಶಕ್ತಿ ಅನ್ನೋದು ಪ್ರತಿ ಅಣುವನು, ಪ್ರತಿ ಕಣದಲ್ಲಿ, ಈ ಭೌತಿಕ ವಿಶ್ವದಲ್ಲಾಗಲಿ ಅಭೌತಿಕ ವಿಶ್ವದಲ್ಲಾಗಲಿ ಪ್ರತಿಯೊಂದು ಕಡೆ ಇದೆ ಅಂತ ನಾವು ಅರ್ಥ ಮಾಡ್ಕೊಂತ, ನಮ್ಮ ದೇಹದಲ್ಲಿ ಬರುವಾಗ ಅದು ಪ್ರಾಣಶಕ್ತಿ ಆಗಿ ಹರಿತಾ ಇರ್ತದೆ. ಆ ಪ್ರಾಣಶಕ್ತಿ ಅನ್ನೋದು ನಮ್ಮ ಒಳಗಡೆ ಈ ಭೌತಿಕ ದೇಹ ತಯಾರಾಗಿರುವಂಥ, ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಭೌತಿಕ ದೇಹ ಹೇಗೆ ತಯಾರಾಗಿದೆ, ಆ ಭೌತಿಕ ದೇಹ ಒಳಗಡೆ ಪದಾರ್ಥ ಅನ್ನೋದು ಹೇಗಿದೆ, ಪದಾರ್ಥ ಒಳಗಡೆ ಯಾವ ರೀತಿಯಲ್ಲಿ ನಿರ್ಮಿತ ಆಗಿರುವಂಥ ಪದಾರ್ಥದಲ್ಲಿ ಆ ಇರುವಂಥ ಎಲೆಕ್ಟ್ರಾನ್ಸ್ ಯಾವ ರೀತಿಯಲ್ಲಿ ಯಾವಾಗಲೂ ನೋಡಿದರೆ, ಮೇಲ್ನೋಟಕ್ಕೆ ನೋಡಿದರೆ ಜಡವಾಗಿರುತ್ತೆ. ಅದು ಯಾವುದೇ ಇರಲಿ, ವಾಯು ಇರಲಿ, ದ್ರವ ಇರಲಿ, ಘನ ಪದಾರ್ಥ ಇರಲಿ, ಯಾವುದೇ ಇರಲಿ,
ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಭ್ರಮಣ ಅನ್ನೋದು ಅಲ್ಲಿ ಒಂದು ರೊಟೇಷನ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಲ್ಲಿ ಒಳಗಡೆ ರೊಟೇಷನ್ ಇದೆ, ಅದನ್ನ ನಾವೇನಂತ ಕರಿತೀವಿ ಅಂದರೆ ಕಂಪನಗಳು ಅಂತ ಕರಿತೀವಿ, ಅಂದರೆ ವೈಬ್ರೇಷನ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಈ ಕಂಪನಗಳು ವೈಬ್ರೇಷನ್ಸ್ ಅನ್ನೋದು ಅದು ಪ್ರಥಮವಾದಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಮಿತ್ರರೆ. ಆ ಕಂಪನಗಳು ಒಳಗಡೆ ಎಲೆಕ್ಟ್ರಾನ್ಸ್ ಏನು ಅದರಲ್ಲಿ ಸುತ್ತ ಇದೆಯೋ, ಆ ಎಲೆಕ್ಟ್ರಾನ್ ಸುತ್ತ ಇದೆಯಲ್ಲ, ಕೇಂದ್ರ ಸುತ್ತ ಇದೆಯಲ್ಲ, ಆ ಪ್ರಕಂಪನಗಳು, ಆ ಕಂಪನಗಳೇ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಆ ಕಂಪನಗಳು ಹೆಚ್ಚಾಗೋದು ಕಡಿಮೆ ಆಗೋದು ಅದೇ ಅಸ್ವಸ್ಥತ, ಅದೇ ಆರೋಗ್ಯ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅದು ಸೈನ್ಸಲ್ಲಿ ಈಗಾಗಲೇ ಸ್ಥಾಪಿತಪಡಿಸಿರುವಂಥ ವಿಷಯ ಏನಂತಂದರೆ, ಆ ಕಂಪನಗಳು ಯಾವಾಗಲೂ ಪ್ರತಿಯೊಂದು ಜೀವಕಣಕ್ಕೆ ಒಂದು ಕಂಪನ ಇದೆ. ಅರ್ಥ ಆಯ್ತಾ? ಈ ವಿಶ್ವದಲ್ಲಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಆಚೆ ಕಡೆ ಅಷ್ಟೇ ಭೌತಿಕ ವಿಶ್ವದಲ್ಲಿ ಈ ನಕ್ಷತ್ರ ಮಂಡಲಗಳಾಗಲಿ, ಆ ಆ ಗ್ರಹಗಳಾಗಲಿ, ಅವುಗಳ ಒಂದು ಕಂಪನದಿಂದ ವರ್ಕ್ ಆಗ್ತಾ ಇರ್ತವೆ. ಪ್ರತಿದಕ್ಕೂ ಕಂಪನ ಬೇಕೇ ಬೇಕು. ಆ ಕಂಪನವೇ ಈ ಎಲೆಕ್ಟ್ರಾನ್ಸ್ ಒಳಗಡೆ ಸುತ್ತ ಇದೆಯಲ್ಲ, ಅದು ಕಂಪನಗಳು. ಅರ್ಥ ಆಯ್ತಾ? ಆ ಕಂಪನಗಳಿಂದ ಉತ್ಪನ್ನ ಆಗೋದೇ ವಿದ್ಯುತ್ ಶಕ್ತಿ. ಅರ್ಥ ಆಯ್ತಾ? ಅದೇ ಆ ದೇಹ ಒಳಗಡೆ, ಆ ಪದಾರ್ಥ ಒಳಗಡೆ ಅದು ಪ್ರಾಣಶಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅರ್ಥ ಆಯ್ತಾ? ಆ ಆ ಯಾವಾಗ ಆ ಕಂಪನಗಳು ಇರ್ತದೋ, ಆ ವಿದ್ಯುತ್ ಶಕ್ತಿ ಪ್ರವಾಹ ಆಗ್ತಾ ಇರ್ತದೋ, ಅದರಿಂದ ಉತ್ಪನ್ನ ಆಗ್ತಾ ಇರುವಂತ ಆ ಶಕ್ತಿ ಕ್ಷೇತ್ರವೇ ಪ್ರಾಣಶಕ್ತಿ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಬಾಹ್ಯದಲ್ಲಿರುವಂಥ ವಿಶ್ವಶಕ್ತಿನೂ ಇದೆ. ಎರಡೂ ಶಕ್ತಿಗಳು ಯಾವಾಗಲೂ ಒಂದು ಪ್ರತಿಯೊಂದು ಜೀವಿಗೆ ಲಭ್ಯವಾಗ್ತಾ ಇರ್ತವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಈ ಸಬ್ಜೆಕ್ಟ್ ನಾವು ಇಷ್ಟುವರೆಗೆ ಹೇಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ನಾವು ತಗೊಂಡು ಸೊ ಇನ್ನೂ ಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.